ನಮಸ್ಕಾರ. ಇವತ್ತು ಯುವಜನರೊಟ್ಟಿಗೆ ತಮ್ಮೊಟ್ಟಿಗೆ ಮಾತನಾಡೋಣ ಅಂತ ಹೇಳಿ ತಮ್ಮ ಮುಂದೆ ಬಂದಿದ್ದೇನೆ. ಭಾರತದಲ್ಲಿ ಯುವಜನತೆ ಯಾರನ್ನು ಅನುಸರಿಸಬೇಕು, ತಮ್ಮ ಬದುಕನ್ನು ಈ ನವೀನ ಕಾಲದಲ್ಲಿ ಹೇಗೆ ರೂಪಿಸಿಕೊಳ್ಬೇಕು, ವಿಶ್ವವಿದ್ಯಾಲಯಗಳು, ಶಾಲಾ ಕಾಲೇಜುಗಳು, ಯುವಜನತೆಯನ್ನು ಪ್ರೇರೇಪಿಸುವ ಸಂಸ್ಥೆಗಳು ಹೇಗೆ ಕೆಲಸ ಮಾಡ್ತಾಯಿದ್ದಾವೆ, ಇವನ್ನೆಲ್ಲ ಗಮನಿಸಿದರೆ ನಮ್ಮ ಯುವಜನರಿಗೆ ಸೂಕ್ತವಾದ ಮಾರ್ಗದರ್ಶನ ಮಾಡುವಂತಹ ಗುಂಪುಗಳು ಪ್ರಬಲವಾಗಿ ಕಾಣ್ತಾ ಇಲ್ಲ. ಏನಾಗಿದೆ ಅಂದರೆ, ನಮ್ಮ ಯುವಜನರು ಒಂದು ದೃಷ್ಟಿಯಿಂದ ಈ ಆಧುನಿಕತೆಯ ಗುಂಗಿನಲ್ಲಿ ಈ ರಾಜಕಾರಣಿಗಳು, ಸಿನಿಮಾ ನಟರು, ಕ್ರಿಕೆಟ್ ಆಟಗಾರರು ಮತ್ತು ಈ ಬಿಸ್ನೆಸ್ ಕ್ಲಾಸ್ನ ವ್ಯಾಪಾರದ ವ್ಯಾಮೋಹದ ವಿಚಾರಗಳಿಗೆ ಮಾರು ಹೋಗಿ ಇವತ್ತು ಅವರ ಕಪಿಮುಷ್ಟಿಗೆ ಸಿಗ್ತಾ ಇದ್ದಾರೆ. ದೀಪದ ಮುಂದೆ ಪತಂಗ ಹೋಗಿ ಹೇಗೆ ಸಿಕ್ಕಿ ನಾಶ ಆಗುತ್ತೋ ಹಾಗೆ ರಾಜಕಾರಣಿಗಳ ಕೈಗೆ, ಸಿನಿಮಾ ನಟರ ಕೈಗೆ ಹಾಗೂ ಈ ಥರ ಪ್ರಮುಖ ಪ್ರಪಂಚದ ಆಟಗಾರರ ಗೂಂಗಿಗೆ ಬಿದ್ದು ಇವತ್ತು ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ಳೋದ್ರಲ್ಲಿ ವಿಫಲರಾಗಿ ಅವರಿಗೆ ಒಂದು ಮಾಸ್ ಆಗಿ ರೂಪುಗೊಳ್ತಾ ಇದ್ದಾರೆ. ಅವ್ರಿಗಿದು ಮಾಸ್ ಆದರೆ ಆ 3 ಸೆಕ್ಟರ್ಗಳಿಗೆ ಮತ್ತು ಬಿಸ್ನೆಸ್ ಕ್ಲಾಸ್ಗಳಿಗೆ ಹೆಚ್ಚು ಉಪಯೋಗ. ಇವರು ಕೇವಲ ಒಂದು ಬಳಸೋ ವಸ್ತುಗಳಾಗ್ತಾರೆ ಹೊರತು ಒಂದು ಕ್ರಿಯೇಟಿವ್ ಇಂಡಿವಿಜುವಲ್ಸ್ ಆಗಿ ಬೆಳೆಯೋದಿಲ್ಲ. ಹಾಗಾಗಿ ನಾವು ಇವತ್ತು ತುಂಬ ಗಮನಿಸಬೇಕಾದ್ದು, ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಇಲ್ಲದಷ್ಟು ಯುವಜನತೆ ನಮ್ಮ ದೇಶದಲ್ಲಿದೆ. ಹಾಗೆ ನೋಡಿದರೆ ಭಾರತ ಯುವಜನರ ಸಮೂಹವೇ ಹೌದು. ಇಂಥ ಯುವಜನರ ಸಮೂಹ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಹೇಳಿ ಗಮನಿಸಿದರೆ ತುಂಬ ಆಶ್ಚರ್ಯ ಆಗ್ತದೆ. ಅವ್ರ ಮುಂದೆ ಯಾವ ದೊಡ್ಡ ಕಲ್ಪನೆಗಳೂ ಇಲ್ಲ, ಒಳ್ಳೆಯ ಮಾದರಿಗಳೂ ಇಲ್ಲ. ಅವರಿಗೆ ಅಂಬೇಡ್ಕರ್ ಆಗಲಿ, ಕುವೆಂಪು ಆಗಲಿ, ಗಾಂಧಿ ಆಗಲಿ ದೊಡ್ಡ ಉದಾಹರಣೆಗಳೇ ಕಾಣ್ತಾ ಇಲ್ಲ. ಅವರಿಗೆ ಅವ್ರನ್ನ ಅನುಸರಿಸ್ಬೋದು ಅನ್ನೋ ಆಲೋಚನೆ ಕೂಡ ಅವರು ಮಾಡೋಕ್ಕೆ ಹೋಗೋದಿಲ್ಲ. ಇದರ ಜೊತೆಗೆ ಧರ್ಮದ ಮಾಫಿಯಾಗಳು ಕೂಡ ಯುವಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅವರು ವ್ಯಕ್ತಿಯಾಗಿ ಅರಳಕ್ಕೆ ಬಿಡ್ತಾನೇ ಇಲ್ಲ. ಯಾವುದೋ ಧರ್ಮದ ಗೂಂಗಿಗೆ ಬಿದ್ದು ಅದರ ದಾಸರಾಗಲಿಕ್ಕೆ ಅವರು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಯುವಜನರು ತನ್ನ ಸ್ವಂತಸ್ಥಿಕೆಯನ್ನು, ತನ್ನತನವನ್ನು ತಾನು ಹೊರಹಾಕಿ ತಾನೇನು ಆಗಬೇಕು ಅನ್ನೋ ಚಿಂತನೆಯಲ್ಲಿ ತಾವು ತೊಡಗದಂಗೆ ಮಾಡಲಿಕ್ಕೆ ಈ ಥರ ಶಕ್ತಿಗಳು ಅವ್ರನ್ನ ಆಟ ಆಡ್ತಿದ್ದಾವೆ. ಸೊ ಯುವಜನರು ಇವತ್ತು ತಮ್ಮನ್ನು ತಾವು ಗಮನಿಸಬೇಕಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಎಲ್ಲವೂ ಲಭ್ಯವಿದೆ. ಜ್ಞಾನಕ್ಕೆ ಏನು ಜ್ಞಾನ ಇಲ್ಲ, ಯಾರು ಜ್ಞಾನವನ್ನು ಸಂಪಾದಿಸಬೇಡಿ ಅಂತ ಹೇಳೋರು ಯಾರೂ ಇಲ್ಲ. ಈಗ ಅಂಥಕಾಲ ಮುಗಿದೋಗಿದೆ. ಹೀಗಿರುವಾಗ ಯುವಜನರು ಬೇರೆ ಯಾರನ್ನು ಅನುಸರಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಾವೇ ವಿವೇಚನೆಯಿಂದ ಆಲೋಚನೆ ಮಾಡಿದರೆ ತಮ್ಮ ಬದುಕು ಹೇಗೆ ರೂಪಿಸಿಕೊಳ್ಳಬಹುದು ಎಂಬ ಕಲ್ಪನೆಗಳು ಅವರಿಗೆ ಸಿಗ್ತವೆ. ಒಬ್ಬ ಕಲಾಕಾರನ, ಒಬ್ಬ ಸಾಹಿತಿಯನ್ನು, ಒಬ್ಬ ಪತ್ರಕರ್ತರನ್ನ, ಒಬ್ಬ ಸೋಷಿಯಲ್ ವರ್ಕರ್ನ ಅಥವಾ ಒಬ್ಬ ಸಮಾಜದ ಉನ್ನತಿಗೆ ಶ್ರಮಿಸ್ತಿರೋಂಥ ವ್ಯಕ್ತಿಗಳನ್ನು ಗಮನಿಸಿದರೆ ತಮಗೆ ಏನಾಗಬೇಕು ಅನ್ನೋ ಕಲ್ಪನೆಗಳು ಸಿಗ್ತವೆ. ಇದು ಬಹುಮುಖ್ಯವಾಗಿ ಟೆಕ್ನಾಲಜಿ ಕಾಲ. ಟೆಕ್ನಿಷಿಯನ್ಸು ನಮ್ಮ ದೇಶಕ್ಕೆ ಬೇಕು. ನಮ್ಮ ದೇಶ ಸಾಕಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ವಿಜ್ಞಾನಿಗಳಾಗಲಿ, ರಾಜಕಾರಣಿಗಳಾಗಲಿ ಅಥವಾ
ಒಳ್ಳೊಳ್ಳೆ ಅಧಿಕಾರಿಗಳಾಗಲಿ, ಎಂಜಿನಿಯರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಈ ಥರ ಒಂದು ಆಲೋಚನೆಗಳು ಅವರಿಗೆ ಸಿಗ್ತಾ ಇಲ್ಲ. ರಾಜಕಾರಣಿಗಳಲ್ಲಿ ಪ್ರಬುದ್ಧ ರಾಜಕಾರಣಿಗಳನ್ನು ಅನುಸರಿಸುವಂಥ ಮನಸ್ಥಿತಿ ಇವರಿಗಿಲ್ಲ. ಯಾರು ಒಂದು ಉಮೇದು ಕೊಡ್ತಾರೆ, ಯಾರು ಅವ್ರನ್ನ ಕಾಲಾಳುಗಳಾಗಿ ಕೈಯಾಳುಗಳಾಗಿ ಬಳಸ್ಕೊಳ್ತಾರೆ ಅಂಥವ್ರಿಗೆ ಬಲಿಯಾಗ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಜನತೆ, ಅದರಲ್ಲೂ ಭಾರತ ದೇಶದಲ್ಲಿ 18 ವರ್ಷಕ್ಕೆ ವೋಟ್ ಹಕ್ಕನ್ನು ಕೊಟ್ಟಿರೋದ್ರಿಂದ ಯುವಜನತೆ ಸಂಖ್ಯೆ ಬಹಳ ಇದೆ. ಈ ಯುವಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಜನತಂತ್ರ ವ್ಯವಸ್ಥೆಯಲ್ಲಿ ತನ್ನ ಪಾತ್ರವನ್ನು ಅರಿಬೇಕು, ಸಂವಿಧಾನವನ್ನು ಓದಬೇಕು, ಸಂವಿಧಾನದ ಪ್ರಕಾರ ನಮ್ಮ ಹಕ್ಕು ಜವಾಬ್ದಾರಿಗಳನ್ನು ನಿಭಾಯಿಸೋದನ್ನು ಕಲಿಬೇಕು. ಅದರ ಜೊತೆಗೆ ತಮ್ಮ ಸ್ವಂತ ಬದುಕನ್ನು ದುಡಿಮೆ ಮಾಡಿ ಬದುಕುವಂತಹ, ದುಡಿಮೆ ಟೆಕ್ನಿಕಲ್ ಪರ್ಸನ್ ಆಗಿ ದುಡೀರಿ, ಸಾಮಾನ್ಯ ಕೆಲಸಗಾರನಾಗಿ ದುಡೀರಿ, ರೈತನಾಗಿ ದುಡೀರಿ, ಕಲಾಕಾರನಾಗಿ ದುಡೀರಿ, ಅಥವಾ ಸರ್ಕಾರಿ ನೌಕರನಾಗಿ ದುಡೀರಿ, ಅಥವಾ ಬೇರೆ ಯಾವುದೇ ಮಾರ್ಗ ನಿಮಗೆ ಇಷ್ಟವಾದ ದುಡೀರಿ. ಆದರೆ ತನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಳದೆ ತನ್ನ ಎಲ್ಲ ಇಡೀ ಸಾಮರ್ಥ್ಯವನ್ನು ಸಮಾಜದ ಒಳಿತಿಗೆ, ತನ್ನ ಒಳಿತಿಗೆ ಬಳಸೋ ಹಾಗೆ ಆಲೋಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಯುವಜನರು ಈ ಶಕ್ತಿಗಳ ಹಿಂದೆ ಹೋಗದೇನೆ, ರಾಜಕೀಯ ವ್ಯಕ್ತಿಗಳ ಹಿಂದೆ, ಸಿನಿಮಾ ನಟರ ಹಿಂದೆ, ಮತ್ತು ಕ್ರಿಕೆಟ್ ನಟರ ಹಿಂದೆ, ಕ್ರಿಕೆಟ್ ಆಟಗಾರರ ಹಿಂದೆ, ಮತ್ತು ಕೆಲವು ಹಿತಾಸಕ್ತಿ ಉಳ್ಳ ಬಿಸ್ನೆಸ್ ಪರ್ಸನಾಲಿಟೀಸ್ ಹಿಂದೆ ಹೋಗೋದ್ರ ಬದಲು ತಮ್ಮ ವಿವೇಚನೆಯನ್ನು ಬಳಸಿ ತಾನೂ ಕೂಡ ಬಹುಮುಖ್ಯವಾದ ವ್ಯಕ್ತಿಯಾಗಿ ಅರಳಬಹುದು ಎಂಬ ಅವಕಾಶವನ್ನು ಬಳಸ್ಕೊಂಡು, ಅದು ಭಾರತದಲ್ಲಿ ವಿಶೇಷವಾಗಿ, ಇದು ಭಾರತ ಒಂದು ವಿಶೇಷವಾದ ದೇಶ. ಇಲ್ಲಿನ ಡೆಮಾಕ್ರಸಿ, ಇಲ್ಲಿನ ಅವಕಾಶಗಳು, ಇಲ್ಲಿ ಕಣ್ಣಿಗೆ ಕಾಣುವಂಥ, ಕಣ್ಣಿಗೆ ಗೋಚರ ಆಗುವಂಥ ಹಲವು ಅವಕಾಶಗಳನ್ನ ನಾವು ಗಮನಿಸ್ತಾ ಹೋದರೆ ಅದ್ಭುತವಾದ ವ್ಯಕ್ತಿಗಳಾಗಿ ಅರಳಬಹುದು. ಪ್ರಪಂಚದಲ್ಲಿ ಏನೇನು ಜ್ಞಾನ ಹರಡಿದೆಯೋ ಅದೆಲ್ಲವೂ ಜ್ಞಾನಗಳು ಕೂಡ ಭಾರತದಲ್ಲೇ ಅರಳಿವೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿಟ್ಕೋಬೇಕು. ಸೊ ಹಾಗಾಗಿ ಗಾಂಧಿ ಇವತ್ತು ಇಡೀ 180 ದೇಶಗಳಲ್ಲಿ ಗಾಂಧಿ ಬಗ್ಗೆ ಗೊತ್ತಿದೆ, ಅಂಬೇಡ್ಕರ್ ಬಗ್ಗೆ ಗೊತ್ತಿದೆ. ಇದರರ್ಥ ಏನು? ಒಂದು ಕಾಲದಲ್ಲಿ ಕೇವಲ ಕೆಲವು ವಸಾಹತುಶಾಹಿಗಳ ಬಲಿಷ್ಠ ಬಲೆಗೆ ಸಿಕ್ಕಿ ಬಹಳ ದೇಶಗಳು ನಾಳ್ತಾ ಇದ್ದವು. ಗಾಂಧಿಯವರ ಚಿಂತನೆಯಿಂದಾಗಿ, ಸ್ವತಂತ್ರ ಕಲ್ಪನೆಯ ಚಿಂತನೆಯಿಂದಾಗಿ, ಅಹಿಂಸಾತ್ಮಕ ದಾರಿಯಿಂದಾಗಿ ಅವರಿಗೆ ಬೇಕಾದಷ್ಟು ಅವಕಾಶಗಳು ದೊರಕಿ ತಮ್ಮ ಸ್ವತಂತ್ರವನ್ನು ಪಡ್ಕೊಳ್ಳೋಕ್ಕೆ ಅವರು ಮುನ್ನುಗ್ಗಿದರು. ಆ ಕಾರಣಕ್ಕಾಗಿ ಇವತ್ತು ಪ್ರಪಂಚದ 180 ದೇಶಗಳಲ್ಲೂ ಕೂಡ ಗಾಂಧಿನ ಸ್ಮರಿಸ್ತಾರೆ. ಸೊ ಗಾಂಧಿ ಯಾರು ಏನೇ ಅವ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಗಾಂಧಿಯ ಆ ಜಾಣ್ಮೆ, ಜನರು ಸ್ವಾತಂತ್ರ್ಯದಲ್ಲಿ ಬಾಳಬೇಕು ಅನ್ನೋ ಒಂದು ಅದಮ್ಯವಾದ ಶಕ್ತಿ ಅವರ ಮನಸ್ಸಲ್ಲಿ ಇತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಅಂಬೇಡ್ಕರ್ ಅವರು ನಮಗೆ ಸೃಷ್ಟಿಸಿದಂತಹ ಸಂವಿಧಾನ ಒಂದು ಅತ್ಯಂತ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಬೇಕಾದಂತಹ, ಅದರಲ್ಲೂ ಒಂದು 4500 ಸಮುದಾಯಗಳು, ಬುಡಕಟ್ಟು ಸಮುದಾಯಗಳು ಸೇರಿ 4500 ಸಮುದಾಯಗಳಿರುವಂಥ ಈ ದೇಶದಲ್ಲಿ ಸಮಾನತೆಯ ವ್ಯಕ್ತಿಯಾಗಿ, ಸಮಾನತೆಯಿಂದ ನಾವು ಬಾಳ್ತೀವಿ, ನಾನೂ ಕೂಡ ಈ ದೇಶದ ಒಬ್ಬ ಪ್ರಜೆ, ನನಗೂ ಎಲ್ಲರಂತೆ ನನ್ನ ಎಲ್ಲ ಹಕ್ಕುಗಳು ಇದ್ದಾವೆ, ಅವಕಾಶಗಳು ಇದ್ದಾವೆ ಅನ್ನೋ ಬಾಳಬೇಕು ಅಂತ ಒಂದು ಅವಕಾಶ ಸೃಷ್ಟಿ ಮಾಡಿರೋದು. ಸೊ ಅಂಥ ಒಂದು ಸಂವಿಧಾನ ನಾವು ಮುಂದಿಟ್ಕೊಂಡು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಇದ್ದು ನಮ್ಮ ಯುವಜನರು ಇದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ತಾವು ರೂಪಿಸಿ ದೇಶದ ಬಲಿಷ್ಠ ಪ್ರಜೆಗಳಾಗಿ ಅರಳೋದು ಬಹಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ಯುವಜನರು ಆಲೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆಯಾಗಿದೆ. ತಾವು ಯುವಜನರು ಈ ಬಗ್ಗೆ ಆಲೋಚನೆ ಮಾಡಬೇಕು, ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಇದು ಯಾವುದು ಕೂಡ ಅಸಾಧ್ಯವಾದ್ದಲ್ಲ, ತಾವು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಆದರೆ ನೀವು ಅನುಸರಿಸೋ ದಾರಿ ಬಹಳ ಮುಖ್ಯ ಆಗಿರುತ್ತೆ. ಈ ಕಾರಣಕ್ಕಾಗಿ ಇವತ್ತು ತಮ್ಮೊಟ್ಟಿಗೆ ನಾನು ಈ ವಿಚಾರ ಹೇಳ್ತಾ ಇದ್ದೇನೆ. ಬಹಳ ಜನರು ನಿಮಗೆ ಕೇಳ್ತಿರ್ತಾರೆ, ಯುವ ಜನರಿಗೆ ಈ ರೀತಿ ಕೆಲಸ ಮಾಡ್ತಾ 40-50 ವರ್ಷ ಕೆಲಸ ಮಾಡಿರುವಂಥ, ಸಮಾಜದಲ್ಲಿ ದುಡಿದಿರುವಂಥ, ಪ್ರಜಾಪ್ರಭುತ್ವ ಆಶಯಗಳನ್ನು ಹೊಂದಿರುವಂತಹ, ಸಂವಿಧಾನವನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ಕೆಲವರು ಕೇಳ್ತಿರ್ತಾರೆ.
ನಾವು ಯಾರಿಗೂ ಮಾರ್ಗದರ್ಶನ ಹೇಳಲಿಕ್ಕೆ ಏನಿರೋದಿಲ್ಲ. ಆದರೆ ಕುವೆಂಪು ಅವ್ರು ಹೇಳಿದ ಒಂದು ಮಾತು ಜ್ಞಾಪಿಸ್ತೀನಿ, ಅವರವರ ಕಾಲಕ್ಕೆ ಅವರವರೇ ಶ್ರೇಷ್ಠರು, ಅವರವರ ಕಾಲಕ್ಕೆ ಅವರವರೇ ದಾರಿಗಳನ್ನ ಕಂಡುಕೊಳ್ಬೇಕು. ಯಾವತ್ತೋ ಹೇಳಿದ ಒಂದು ಅಂಶ ಇವತ್ತು ಅವ್ರಿಗೆ ಮಾರ್ಗದರ್ಶನ ಆಗಿರುತ್ತೆ ಅಂತಲ್ಲ. ಅವರು ಕೂಡ ಎಲ್ಲ ದೇವರು ಶಕ್ತಿ ಕೊಟ್ಟಿದ್ದಾನೆ, ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ಅವಕಾಶಗಳಿದೆ, ಅವ್ರಿಗೂ ಪಂಚೇಂದ್ರಿಯಗಳಿದ್ದಾವೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೋದು, ಎಲ್ಲವನ್ನು ಗ್ರಹಿಸ್ಬೋದು, ಎಕ್ಸ್ಪ್ರೆಷನ್ ಮಾಡ್ಬೋದು. ಸೊ ಹೀಗಾಗಿ ತಮ್ಮನ್ನು ತಾವು ಈ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರೆ ಎಲ್ಲವೂ ಅರ್ಥ ಆಗುತ್ತೆ. ಹಾಗಾಗಿ ಯುವಜನರು ತಮ್ಮ ಕಡೆಗೆ ತಾವು ತಿರುಗಬೇಕು. ಎಲ್ಲೋ ಒಂದು ಕಡೆ ಪತಂಗಗಳ ಥರ ಹೇಗೆ ಬೆಳಕಿನ ಕಡೆ ಹೋಗಿ ನಾಶ ಆಗುತ್ತೆ, ಹಾಗೆ ಯಾವುದೋ ಒಂದು ಶಕ್ತಿಯ ಕಡೆ ಹಿಂದೆ ಹೋಗಿ ಅವ್ರಿಗೆ ಕಾಲಾಳುಗಳಾಗಿ ಕೈಯಾಳುಗಳಾಗಿ ದುಡ್ಕೊಂಡು ಸುಮ್ಮನೆ ಕಾಲಹರಣ ಮಾಡೋದಕ್ಕಿಂತ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಆಲೋಚನೆ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತಾ ನಾನು ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು.